ಇನ್ನು ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಬಂದಿರೋದು ಕಿತ್ತೂರು ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಇಲ್ಲಿ ಬಂದಿರೋದು ಕಿತ್ತೂರು ಕಲ್ಯಾಣ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸಮಸ್ಯೆ ಪರಿಹಾರ ಮಾಡೋಕೆ ನಾವು ಬಂದಿದ್ದು. ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡಲಿ, ಅದೆಲ್ಲ ಈಗ ಅಪ್ರಸ್ತುತ. ರೈತರಿಗೆ ಅನ್ಯಾಯ ಆಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ. ಅವಿಶ್ವಾಸ ನಿರ್ಣಯ ಮಾಡಲು ಹೋದ್ರೆ ಅವರಿಗೇನೆ ಮುಖಭಂಗ ಆಗತ್ತೆ. ವಿಷಯ ಆಧಾರಿತ ಚರ್ಚೆ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಹೀಗಂತ ಬೆಳಗಾವಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಇಲ್ಲಿ ಯಾವ ಕಾರಣಕ್ಕೆ ಬಂದಿದ್ದೀವಿ? ಈ ಕಿತ್ತೂರು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಆ ಸಮಸ್ಯೆಗೆ ಪರಿಹಾರ ಮಾಡೋಕೆ ನಾವು ಬಂದಿರೋದು. ಅದನ್ನು ಬಿಟ್ಟು ಈ ಕುರ್ಚಿ ಕದನದ ವಿಚಾರವಾಗಿ ಏನಾದರೂ ಮಾತಾಡಿದ್ರೆ ಅದು ಅಪ್ರಸ್ತುತ. ಅವರಿಗೆ ಅದೇ ಮುಖ್ಯ ಆಗಿದ್ರೆ ಪ್ರಸ್ತಾಪ ಮಾಡಲಿ, ಉತ್ತರ ಕೊಡೋಣ ಅಂತ. ನಾವಿಲ್ಲಿ ಬಂದಿರೋದು ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದ ಬಗ್ಗೆ ಡಿಸ್ಕಷನಿಗೆ, ಏನೇ ಸಮಸ್ಯೆಗಳಿದೆ ಅದು ಬಗೆಹರಿಸಲಿಕ್ಕೆ, ಅದಕ್ಕೆ ಒಂದು ಪರಿಹಾರ ನೀಡಲಿಕ್ಕೆ. ಅವರು ಕುರ್ಚಿ ಬಗ್ಗೆ ಮಾತಾಡಿದ್ರೆ ಮಾತಾಡಲಿ. ಯಾವ ಕುರ್ಚಿ ಅಂದರೆ BJP ರಾಜ್ಯಾಧ್ಯಕ್ಷರ ಕುರ್ಚಿ ಇದೆ, ಯಾವುದೇ ಕುರ್ಚಿ ಬಗ್ಗೆ ಪ್ರಸ್ತಾಪ ಮಾಡಲಿ, ನಮಗೇನು ಮಾಡೋದಿದೆ? ಅದೇನೆಲ್ಲ ಅಪ್ರಸ್ತುತ. ಇವಾಗ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಆದರೆ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. MSP ನಿಗದಿ ಮಾಡಬೇಕಾಗಿದ್ದು ಅವರು, FRP ಕಬ್ಬಿಗೆ ತೀರ್ಮಾನ ಮಾಡಬೇಕಾಗಿದ್ದು ಅವರು, ಅತಿವೃಷ್ಟಿಗೆ ಸಹಾಯ ಮಾಡಬೇಕಾಗಿರೋದವರು. ಕನ್ನಡಿಗರ ಏನೋ ರಕ್ತ ಬೇಕು, ಅವರ ದುಡಿಮೆ ಬೇಕು, ಅವರ ಬೆವರು ಬೇಕು, ಆದರೆ ಅವರ ತೆರಿಗೆ ಬೇಕು. ಆದರೆ ಕನ್ನಡಿಗರಿಗೆ ಮಾತ್ರ ಯಾವುದೇ ರೀತಿಯಾದಂಥ ಸಹಕಾರ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇಲ್ಲ. ಅವಿಶ್ವಾಸ ನಿರ್ಣಯ ಮಾಡಬೇಕು ಅಂತ ಮಾಡಲಿ, ಮುಖಭಂಗ ಅವರಿಗೆ ಆಗುತ್ತಲ್ಲ. ಈಗ ಕೆಲಸ ಇರಲಾರ್ದವ್ರು ಮೈಯೆಲ್ಲ ಪರ್ಸ್ಕೊಡೋಕೆ ಇದೇ ಉದಾಹರಣೆ. ಇಲ್ಲಿ ಬಂದಿರೋದೇನಕ್ಕೆ, ನಾವು ಅಧಿವೇಶನ ನಡೆಸ್ತಾ ಇರೋದೇನಕ್ಕೆ? ಇವರು ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಕೇಳ್ತಾರೆ. ಸಿದ್ದರಾಮಯ್ಯ ಅವ್ರು ಯಾವ ಪಂಚೆ ಉಟ್ರು, ಅವ್ರು ಯಾವ ವಾಚ್ ಹಾಕ್ಕೊಂಡ್ರು, ಇಷ್ಟಕ್ಕೆ ಸೀಮಿತ ಆಗ್ತದೆ. ಯಾಕಂದರೆ ಇವರಿಗೆ ವಿಷಯ ಆಧಾರಿತ ಚರ್ಚೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ಯಾವುದೂ ಇಲ್ಲ. ಈಗ ನಾವು ಜೋಳದ ಬಗ್ಗೆ ಇರ್ಬೋದು, ನಾವೇ ಪರಿಹಾರ ನೀಡಿರೋದು, ಕಬ್ಬಿದ್ದು ನಾವೇ ಪರಿಹಾರ ಕೊಟ್ಟಿರೋದು, ಅತಿವೃಷ್ಟಿಗೆ ಈಗಾಗಲೇ ಇನ್ಪುಟ್ ಸಬ್ಸಿಡಿ ಪಾವತಿಯಾಗಿದೆ, ಹೆಚ್ಚಿನ ಅನುದಾನ ಕೂಡ ನಮ್ಮ ರೈತರಿಗೆ ನಾವು ಕೊಟ್ಟಿದ್ದೇವೆ. ಇವರು ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಅದಕ್ಕೆ ವಾಚು ಪಂಚೆ ಅವೇ ತರ್ತಾರೆ ಇವರು. ಯಾವುದು ರಾಜ್ಯಾಧ್ಯಕ್ಷರದಾಗಲೇ ಚಾಲೂ ಆಗಿದೆ BJPನಲ್ಲಿ, ಅದ್ರದ್ದು ಹೇಳಕ್ಕೆ ಹೇಳಿ ಫಸ್ಟು. ಇಲ್ಲಿ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ಮತ್ತು ವೇಣುಗೋಪಾಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿರೋದೇನು, ಹೈಕಮಾಂಡ್ ತೀರ್ಮಾನ ಯಾವಾಗ ತೊಗೋಬೇಕು ಅವಾಗ ತೊಗೋತದೆ. ವೆನ್ ದೇರ್ ಇಸ್ ಅನ್ ಇಂಟರ್ವೆನ್ಷನ್ ರಿಕ್ವೈರ್ಡ್ ದೇ ವಿಲ್ ಡೂ ಇಟ್. BJPಗೆ ಯಾಕೆ ಅಷ್ಟು ಆತಂಕ? ಇಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ತೆಗಿಬೇಕಂತ ಇನ್ನೂ ಕೂಡ ಡೆಲ್ಲಿನಲ್ಲಿ ಬಿಟ್ಟಿದ್ದಾರಂತಲ್ಲ, ಅಂದರೆ ಅವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಅಲ್ವಾ? ಸುಪ್ರೀಂ ಕೋರ್ಟ್ ನಿರ್ದೇಶನ ಕ್ಲಿಯರ್ ಇದೆ ಅಲ್ವಾ ಸರ್? ದ್ವೇಷ ಭಾಷಣ ಅಂದರೆ ಏನು, ಯಾರಿಂದ ಅದು ಏನಾದರೂ ಮಾಡಿದ್ರೆ ಏನು ಮಾಡಬೇಕು ಅಂತ ನಿರ್ದೇಶನ ಇದೆ. ಅದನ್ನೇ ನಾವು ಕಾಯ್ದೆ ಮತ್ತು ವಿಧೇಯಕ ಮುಖಾಂತರ ತರ್ತಾಯಿದ್ರಿ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು? ಇವರು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ BJP ಅವರು. ಏನು ಕೋಮ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಯಾರೇ ಕಾರ್ಯಕರ್ತರು, BJP ಕಾರ್ಯಕರ್ತರು ಇರ್ಬೋದು, ಬಜರಂಗ ದಳ ಕಾರ್ಯಕರ್ತರು ಇರ್ಬೋದು, RSS ಇರ್ಬೋದು, ಯಾರೇ ಇರ್ಬೋದು, ಕೋಮ ದ್ವೇಷ ಭಾಷಣ ಮಾಡ್ತಾ ಇದ್ದರೆ ಸುಪ್ರೀಂ ಕೋರ್ಟ್ ಅವರ ಆದೇಶದ ಪ್ರಕಾರ ಕಾನೂನನ್ನು ಕ್ರಮ ತಗೋತೀವಿ ಅಷ್ಟೇ. ಬಟ್ ಇಲ್ಲೇ ಹೇಳಿದ್ರಲ್ಲ, BJP ಯಡಿಯೂರಪ್ಪ ಸಾಹೇಬ್ರೆ ಹೇಳಿದ್ರಲ್ಲ, ಕಪ್ಪ ಕೊಟ್ಟಲಿಲ್ಲ ಅಂದರೆ ಏನೂ ಆಗಲ್ಲ ಅಂತ. ಅದ್ರ ಬಗ್ಗೆ ಚರ್ಚೆ ಮಾಡಲಿ ಇವರು. ಮೊದಲು ಯತ್ನಾಳ್ ಅವರು ಕೂಡ ಹೇಳಿದ್ರು, ಎಲ್ಲದಕ್ಕೂ ಫಿಕ್ಸ್ ಆಗಿದೆ, ಒಂದೊಂದು ಮಿನಿಸ್ಟ್ರಿಗೂ ಫಿಕ್ಸ್ ಆಗಿದೆ. ಉಮೇಶ್ ಅಂತ ಒಬ್ಬ ಯಾರೋ ಯಡಿಯೂರಪ್ಪ ಅವರ ಶಿಷ್ಯ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ದುಬೈಗೆ ಯಾಕೆ ಹೋಗ್ತಾರೆ, ಮೊರೇಷಿಯಸ್ಗೆ ಯಾಕೆ ಹೋಗ್ತಾರೆ, ಅದನ್ನು ಎಲ್ಲ ಚರ್ಚೆ ಆಗಲಿ ಸದನದಲ್ಲಿ.